ಸೊ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ತುಂಬ ಸೂಪರಾಗಿ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಚೆನ್ನೈಗೆ ನಿಮಗೆ ಸುಸ್ವಾಗತ. ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಚೆನ್ನೈನ ಗೌರ್ಮೆಂಟ್ ಮ್ಯೂಸಿಯಂನ. ತುಂಬಾ ಬ್ಯೂಟಿಫುಲ್ ಆಗಿರೋ ಮ್ಯೂಸಿಯಂ ಇದೆ. ಬಿಲ್ಡಿಂಗ್ ಆರ್ಕಿಟೆಕ್ಚರ್ ನೋಡ್ಬೋದು, ತುಂಬಾ ಸಖತ್ತಾಗಿದೆ ಗೈಸ್. ಸೊ ಈ ಮ್ಯೂಸಿಯಂ ಪ್ರೈಸ್ ಬಂದುಬಿಟ್ಟು 15 ರೂಪೀಸ್ ಇದೆ. ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದು ಜಾರ್ಜ್ ಫೋರ್ಟ್ ಮ್ಯೂಸಿಯಮ್ಗೆ. ಸೊ ಅಲ್ಲಿ ಪೇ ಮಾಡೋಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ಬಿಕಾಸ್ ಆಫ್ ಇವತ್ತು ಸಮಥಿಂಗ್ ಮ್ಯೂಸಿಯಂ ಡೇ ಇದೆ, 18th ಏಪ್ರಿಲ್. ಸೊ ಇವತ್ತು ಫ್ರೀ ಇತ್ತು. ಬಟ್ ಈ ಮ್ಯೂಸಿಯಮ್ಗೆ ನಿಮಗೆ 15 ರೂಪೀಸ್ ಕೊಡಬೇಕಾಗುತ್ತೆ. ಈ ಮ್ಯೂಸಿಯಂ ಬಂದುಬಿಟ್ಟು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಆಲ್ಮೋಸ್ಟ್ 8 ರೂಪೀಸ್ ಚಾರ್ಜಸ್ ತೊಗೋತಾರೆ. ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ನಾರ್ಮಲಿ 4 ಕಿಲೋಮೀಟರ್ ಇದೆ. ಬಿಲೋ 10 ರೂಪೀಸ್ ಚಾರ್ಜಸ್ ಇದೆ. ಸೊ ನಾ MTC ಸ್ಟಾಪ್ನಿಂದ ಬಂದಿದ್ದು ಮ್ಯೂಸಿಯಂ ಕಡೆಯಿಂದ, ಜಾರ್ಜ್ ಫೋರ್ಟ್ ಮ್ಯೂಸಿಯಂ ಕಡೆಯಿಂದ. ಸೊ ಇವಾಗ ನೋಡ್ತಿರ್ಬೋದು ಈ ಥರದ ಈ ಕಡೆ ಒಂದು ಬಿಲ್ಡಿಂಗ್ ಆ್ಯಂಡ್ ಆ ಕಡೆ ಸ್ವಲ್ಪ ಬಿಲ್ಡಿಂಗ್ ಇದೆ ಅಂತೆ. ಸೊ ಆಲ್ಮೋಸ್ಟ್ 3-4 ಬಿಲ್ಡಿಂಗ್ ಇದ್ದಿರ್ಬೋದು. ಸೊ ನೋಡೋಣ, ಇವಾಗ ಇಲ್ಲಿ ಬಂದೀನಿ. ಸೊ ನೋಡ್ಬೋದು ಹಿಂದ್ಗಡೆ ಈ ಥರ ಬ್ಯೂಟಿಫುಲ್ ಆಗಿರೋ ಡೈನೋಸಾರ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ಬಿಲ್ಡಿಂಗ್ ಮುಂದ್ಗಡೆ ಫ್ಲೈಓವರ್ ಇದೆ. ಸೊ ಈ ಥರ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಆ್ಯಂಡ್ ಜಾರ್ಜ್ ಫೋರ್ಟ್ ಮ್ಯೂಸಿಯಮ್ನಲ್ಲಿ ಕ್ಯಾಮ್ರಾ ಅಲವ್ ಇರಲಿಲ್ಲ. ನೋಡ್ಬೋದು ಒಳಗಡೆ ಇವಾಗ ಇಲ್ಲಿ ಅಲವ್ ಇದೆಯಲ್ಲ ಗೊತ್ತಿಲ್ಲ. ಸೊ ಆದರೂ ನೋಡ್ತೀವಿ, ಏನು ಮಾಡೋಣ ಅಂತ. ಅಲವ್ ಇದ್ದರೆ ಓಕೆ, ಇಲ್ಲ ಅಂದರೆ ಬಿಲ್ಡಿಂಗ್ ಅಷ್ಟೇ ನೋಡೋಣ ಹೇಗಿದೆ ಅಂತ. ಸೂಪರ್ ಆಗಿರೋ ಬಿಲ್ಡಿಂಗ್ ಇದೆ. ಈ ಮ್ಯೂಸಿಯಮ್ನ ಎಸ್ಟಾಬ್ಲಿಷ್ ಆಗಿತ್ತು 1851ನಲ್ಲಿ. ಆಲ್ಮೋಸ್ಟ್ 170 ವರ್ಷಗಳ ಹಿಂದೆ ಈ ಮ್ಯೂಸಿಯಮ್ನ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಈ ಮ್ಯೂಸಿಯಮ್ನಲ್ಲಿ ಹೋದಾಗ ನಿಮಗೆ ನಾರ್ಮಲಿ ಬ್ರಿಟನ್ ಟೈಮಲ್ಲಿ ಏನು ರೂಲರ್ಸ್ ಇದ್ರಲ್ಲ, ಲೈಕ್ ಅವರ ಒಂದು ಸಮಥಿಂಗ್ ಪೇಂಟಿಂಗ್ಸ್ ಇದೆ. ಆ್ಯಂಡ್ ನಾರ್ಮಲಿ ಸಮ್ ಮೂರ್ತಿಗಳಿವೆ ಒಳಗಡೆ ಹೋದ್ಮೇಲೆ ಈ ಒಂದು ಬಿಲ್ಡಿಂಗಲ್ಲಿ, ಪರ್ಟಿಕ್ಯುಲರ್ ಬಿಲ್ಡಿಂಗ್ ಏನಿದೆಯಲ್ಲ, ಹೆರಿಟೇಜ್ ಬಿಲ್ಡಿಂಗ್. ಸೊ ಈ ಬಿಲ್ಡಿಂಗ್ನಲ್ಲಿ, ಸೊ ಅದಾದಮೇಲೆ ಅದು ಏನು ಬಿಲ್ಡಿಂಗ್ ಇದೆಯಲ್ಲ ಆ ಬಿಲ್ಡಿಂಗ್ನಲ್ಲಿ ನಾರ್ಮಲಿ ಪೇಂಟಿಂಗ್ಸ್ ಇದೆ. ಸೊ ಒಳಗಡೆ ಆ್ಯಕ್ಚುಲಿ ಅಲವ್ ಇರಲಿಲ್ಲ ಶೂಟ್ ಮಾಡೋಕ್ಕೆ. ಆದರೂ ಕೂಡ ಈ ಬಿಲ್ಡಿಂಗಲ್ಲಿ ಒಂದು ಟೂ ಪಾರ್ಟ್ ಸಮಥಿಂಗ್ ಶೂಟ್ ಮಾಡೀನಿ, ನೀವು ನೋಡ್ಬೋದು. ಆ್ಯಂಡ್ ಆ ಬಿಲ್ಡಿಂಗ್ನಲ್ಲಿ ನಾರ್ಮಲಿ ಸೈನ್ಸ್ ಗ್ಯಾಲರಿ ಇದೆ. ಆ ಬಿಲ್ಡಿಂಗಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಾರ್ಮಲಿ ಸೈನ್ಸ್ ರಿಲೇಟೆಡ್ ಥಿಂಗ್ಸ್. ಇನ್ನು 2 ಬಿಲ್ಡಿಂಗ್ಸ್ ಇದೆ. ಈ ಮ್ಯೂಸಿಯಮ್ನ ಪ್ರೈಸ್ ಇರೋದು 15 ರೂಪೀಸ್ ಬಂದುಬಿಟ್ಟು ಅಡಲ್ಟ್ 15 ರೂಪಾಯಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನಾವು ಇವಾಗ ನೋಡ್ತಿರೋದು ಜನರಲ್ ಝೂಯಾಲಜಿ ಗ್ಯಾಲರಿಯಲ್ಲಿರೋ ಒಂದು ಅದ್ಭುತವಾದ ಆಸ್ತಿ ಪಂಜರವನ್ನು. ಈ ಆಸ್ತಿ ಪಂಜರ ಕಾಣ್ತಿರೋದು ನಿಮಗೆ, ಈ ಆಸ್ತಿ ಪಂಜರ ಇರೋದು ತಿಮಿಂಗಲನ ಆಸ್ತಿ ಪಂಜರ. ಸುಮಾರು 60 ಅಡಿಯ ತಿಮಿಂಗಲ. ಈ ತಿಮಿಂಗಲ ಸಿಕ್ಕಿದ್ದು ಮಂಗಳೂರಿನ ಸಮುದ್ರದ ದಡದಲ್ಲಿ 1874ರಲ್ಲಿ ಈ ಆಸ್ತಿ ಪಂಜರ ಸಿಕ್ಕಿದ್ದು, ತಿಮಿಂಗಲದ ಆಸ್ತಿ ಪಂಜರ. ನೋಡಿ, ಎಲಿಫೆಂಟ್ ಸ್ಕೆಲೆಟನ್ ಇದೆ. 1887ನಲ್ಲಿ ಕಿಲ್ ಮಾಡಿದ್ರು ಸಮಥಿಂಗ್ ಯಾರು ಫಾರೆಸ್ಟ್ನಲ್ಲಿ. ಸೊ ಆವಾಗ ಈ ಹೈಟ್ ಇಷ್ಟಿತ್ತಂತ, ಈ ಎಲಿಫೆಂಟ್ ಹೈಟ್ ಸ್ಕೆಲೆಟನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅದೇ ರೀತಿ ವಿಲೀನಗೊಂಡಿರೋ ಡೈನೋಸಾರ್ಗಳ ಒಂದು ಡೆಮೋ ರೋಬೋಟಿಕ್ಸ್ ಕೂಡ ಇಲ್ಲಿ ನೋಡ್ಬೋದು. ಈ ಮ್ಯೂಸಿಯಂನಲ್ಲಿ ಕಂಪ್ಲೀಟ್ ಆಗಿ ರಿಯಲಿಸ್ಟಿಕ್ ಆಗಿರೋ ಒಂದು ಡೈನೋಸಾರ್ನ ಈ ಒಂದು ಮ್ಯೂಸಿಯಂನಲ್ಲಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ನೋಡ್ಬೋದು ಯಾವ ರೀತಿಯಾದಂಥ ಕಂಪ್ಲೀಟ್ ಆಗಿ ರಿಯಲಿಸ್ಟಿಕ್ ಆಗಿ ಫೀಲ್ ಆಗುತ್ತೆ. ವಾಯ್ಸ್ ಎಫೆಕ್ಟ್ ಹಾಕಿದ್ದಾರೆ, ಸೌಂಡ್ ಕೂಡ ಮಾಡ್ತಾ ಇದೆ ಇದು ತುಂಬಾ. ಸೊ ನೋಡ್ಬೋದು ಹೇಗಿದೆ ಅಂತ. ಇವಾಗಂತೂ ನಾವು ಚಾಟ್ ಮಾಡೋಕ್ಕೋಸ್ಕರ, ಮೇಲ್ ಮಾಡೋಕ್ಕೋಸ್ಕರ ಜಿಮೇಲ್ ಯೂಸ್ ಮಾಡ್ತೀವಿ. ಚಾಟ್ ಮಾಡೋಕ್ಕೋಸ್ಕರ ವಾಟ್ಸ್ಯಾಪ್,
ವೆರೈಟಿ ಸೋಷಿಯಲ್ ನೆಟ್ವರ್ಕ್ಸ್ ಇದೆ, ಫೇಸ್ಬುಕ್ ಮೆಸೆಂಜರ್ ಇದೆ, ಈ ಥರ ಡಿಫ್ರೆಂಟ್ ಆಗಿರೋ ತುಂಬಾ ಮೆಸೆಂಜರ್ಸ್ ಇದೆ. ಆ್ಯಂಡ್ ನೋಟ್ಸ್ ಮಾಡೋಕ್ಕೆ ನಮ್ಮ ಹತ್ರ ಒನ್ ನಾಟ್ ಇದೆ, ಮೈಕ್ರೋಸಾಫ್ಟ್ ನೋಟ್ಸ್ ಇದೆ, ಇದೆಲ್ಲ ವೆರೈಟಿ ನೋಟ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಚಾಳುಕ್ಯರ ಆ ಒಂದು 18ನೇ ಶತಮಾನ 11ನೇ ಶತಮಾನದಲ್ಲಿ ಯಾವ ಥರ ಒಂದು ನೋಟ್ಸ್ ಇರ್ತಿತ್ತು, ಯಾವ ಥರ ಒಂದು ಟೆಲಿಗ್ರಾಮ್ ಇರ್ತಿತ್ತು ಅಂತ ನೋಡ್ಬೋದು ನೀವು. ಜಿಮೇಲ್ ಸರ್ವಿಸ್ ಇರ್ತಿತ್ತು ಅಂತ ನೋಡ್ಬೋದು. ಪತ್ರದ ಹಾಳೆ ಮೇಲೆ ಇದೇನಿದೆಯಲ್ಲ, ಸೊ ಇದ್ರ ಮೇಲೆ ಎಲ್ಲ ಡೀಟೇಲ್ಸ್ ಆಗಿ ಬರೆದಿಡ್ತಿದ್ರು. ಸೊ ನೋಡಿ ಈ ಥರ ಒಂದು ಈ ಮ್ಯೂಸಿಯಂನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಹಳೆಯ ಕಾಲದ ಒಂದು ಪತ್ರ ಅನ್ಬೋದು ನೀವು. ಇದೇ ಪತ್ರವನ್ನು ಸಂದೇಶ ಕಳಿಸೋಕ್ಕೆ ಯೂಸ್ ಮಾಡ್ತಾಯಿದ್ರು ಆ ಒಂದು ಸಮಯದಲ್ಲಿ.